ನಮಸ್ಕಾರ ಎಲ್ರಿಗೂ. ಈ ದೇವಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಹೌದು, ಇದು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳ ಹತ್ರದಲ್ಲಿರೋ ಶ್ರೀ ಕ್ಷೇತ್ರ ಸೌದಡ್ಕ ಮಹಾಗಣಪತಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವೆಲ್ಲ ಹೋಗಿರ್ತೀರ, ಆದರೆ ಈ ದೇವಸ್ಥಾನದ ಹಿಂದಿನ ಚರಿತ್ರೆ ಏನು? ಈ ದೇವಸ್ಥಾನಕ್ಕೆ ಬೇರೆ ದೇವಸ್ಥಾನಗಳ ಥರ ದೊಡ್ಡ ದೊಡ್ಡ ಗೋಪುರ ಕಂಬಗಳೇ ಹಾಕಿಲ್ಲ. ಈ ದೇವಸ್ಥಾನ ಇರೋ ಜಾಗನ ಸೌದಡ್ಕ ಅಂತ ಯಾಕೆ ಕರೀತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಪೂರ್ತಿ ವಿಡಿಯೋ ನೋಡಿದ್ರೆ ಸಿಗುತ್ತೆ. ಈ ದೇವಾಲಯ ಇರೋದು ಬೆಳ್ತಂಗಡಿ ತಾಲೂಕಲ್ಲಿ. ಅದೇ ರೀ ಬೆಳ್ತಂಗಡಿ. ಅದೇ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಅನ್ನೋ ಗ್ರಾಮದ ಹತ್ರ. ಡಿಸ್ಟೆನ್ಸ್ ಬಂದು ಬೆಂಗಳೂರಿಂದ 283 ಕಿಲೋಮೀಟರ್, ಹಾಸನದಿಂದ 101 ಕಿಲೋಮೀಟರ್, ಕುಕ್ಕೆ ಸುಬ್ರಹ್ಮಣ್ಯದಿಂದ 40 ಕಿಲೋಮೀಟರ್, ಧರ್ಮಸ್ಥಳದಿಂದ 18 ಕಿಲೋಮೀಟರ್, ಬೆಳ್ತಂಗಡಿಯಿಂದ 33 ಕಿಲೋಮೀಟರ್. ಇನ್ನು ದೇವಸ್ಥಾನದ ಚರಿತ್ರೆ ತಿಳ್ಕೊಳ್ಳೋದಾದರೆ, ಸುಮಾರು 800 ವರ್ಷಗಳ ಹಿಂದೆ ರಾಜರು ಆಳ್ತಾ ಇದ್ದಂಥ ಕಾಲದಲ್ಲಿ ಈ ದೇವಸ್ಥಾನ ಇರೋ ಜಾಗದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತಂತೆ. ಯುದ್ಧದ ಸಮಯದಲ್ಲಿ ಈ ಜಾಗದಲ್ಲಿದ್ದಂಥ ದೇವಸ್ಥಾನ ಚೆಲ್ಲಾಬಿಲ್ಲೆ ಆಗುತ್ತೆ. ಅದೆಲ್ಲ ನಡೆದು 200 ವರ್ಷಗಳ ನಂತರ, ಸುಮಾರು ಇಂದಿನಿಂದ 600 ವರ್ಷಗಳ ಹಿಂದೆ ಒಂದಿನ ಗೊಲ್ಲರು ಅಂದರೆ ಹಸು ಕಾಯೋರು ಅಲ್ಲಿ ಹಸುಗಳನ್ನು ಮೇಯಿಸ್ತಾ ಇರ್ತಾರೆ. ಮೇಯಿಸ್ತಾ ಇದ್ದಂಥ ಸಮಯದಲ್ಲಿ ಅಲ್ಲಿ ಒಂದು ಗಣೇಶನ ವಿಗ್ರಹ ಸಿಗುತ್ತೆ. ನಂತರ ಅಲ್ಲಿನ ಜನರು ಅಲ್ಲಿದ್ದಂಥ ಬಂಡೆಗಳನ್ನು ಗುಡ್ಡೆ ಹಾಕಿ ಆ ಬಂಡೆಗಳ ಮೇಲೆ ಈ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಇಲ್ಲಿ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋ ಹಿಂದಿನ ಕತೆ. ವಿಗ್ರಹ ಸಿಕ್ಕಿ 600 ವರ್ಷಕ್ಕೂ ಜಾಸ್ತಿ ಆಗಿದೆ, ಆದರೆ ದೇವಸ್ಥಾನ ನಿರ್ಮಾಣ ಯಾಕಾಗಿಲ್ಲ ಅಂತ ನಿಮ್ಮೆಲ್ಲರೂ ತಲೆಯಲ್ಲೂ ಓಡ್ತಾ ಇದೆಯಲ್ಲ? ಹೌದು, ಇದರಿಂದ ಇನ್ನೊಂದು ಕತೆ ಇದೆ. ಏನಂದರೆ, ಹಿಂದಿನ ಕಾಲದಲ್ಲಿ ಒಬ್ಬರು ಬ್ರಾಹ್ಮಣರು ಇಲ್ಲೊಂದು ದೇವಸ್ಥಾನನ ಕಟ್ಟಬೇಕಂತ ನಿಶ್ಚಯಿಸಿ ಮಲಗಿದ್ದಂಥ ಸಮಯದಲ್ಲಿ ಗಣೇಶ ಅವರ ಕನಸಿನಲ್ಲಿ ಬಂದು, ಇಲ್ಲಿ ನೀನು ದೇವಸ್ಥಾನ ನಿರ್ಮಾಣ ಮಾಡೋದಾದರೆ ನನ್ನ ದೇವಸ್ಥಾನದ ಗೋಪುರ ಕಾಶಿಯ ತನಕ ಕಾಣಬೇಕು, ಇಷ್ಟು ಎತ್ತರದ ದೇವಸ್ಥಾನ ಒಂದೇ ದಿನದಲ್ಲಿ ನಿರ್ಮಾಣ ಆಗಬೇಕು ಅಂತ. ಇದು ಆಗದೇ ಇರೋ ಕೆಲಸ ಅಂತ ಬ್ರಾಹ್ಮಣರು ಅಂದ್ಕೊಂಡು ಆ ದೇವಸ್ಥಾನ ಕಟ್ಟೋ ವಿಷಯನ ಅಲ್ಲಿಗೆ ನಿಲ್ಲಿಸ್ತಾರೆ. ಮತ್ತು ಈ ದೇವಸ್ಥಾನ ಇರೋ ಜಾಗನ ಸೌದಡ್ಕ ಅಂತ ಯಾಕೆ ಕರೀತಾರಂದರೆ, ಹಿಂದೆ ವಿಗ್ರಹ ಸಿಗ್ದಂಥ ಸಮಯದಲ್ಲಿ ಅಲ್ಲಿದ್ದಂತಹ ಗೋಪಾಲಕರು ದಿನನಿತ್ಯ ಆ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಇನ್ನು ಪೂಜೆ ಮಾಡಿದ್ಮೇಲೆ ದೇವರಿಗೇನಾದರೂ ನೈವೇದ್ಯ ಮಾಡಬೇಕಲ್ವಾ? ಹಾಗಾಗಿ ಅವ್ರು ತಂದಿದ್ದಂತಹ ಸೌತೆಕಾಯಿಗಳನ್ನ ದಿನನಿತ್ಯ ದೇವರಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ದೇವಸ್ಥಾನ ಇರೋ ಜಾಗನ ಸೌದಡ್ಕ ಅಂತ ಕರೀತಾರೆ. ಇನ್ನೊಂದು ವಿಷಯ ಏನಂದರೆ, ಈ ದೇವಸ್ಥಾನದಲ್ಲಿ ಎಷ್ಟೋ ಸಾವಿರ ಗಂಟೆಗಳಿದೆ. ಆ ಗಂಟೆಗಳನ್ನೆಲ್ಲ ಭಕ್ತಾದಿಗಳೇ ಕಟ್ಟಿರೋದಂತೆ. ಈ ಗಂಟೆ ಕಟ್ಟೋ ಪ್ರತೀತಿ ಹೇಗೆ ಬಂತು ಅಂದರೆ, ಗೋಪಾಲಕರು ಪೂಜೆ ಮಾಡ್ತಿದ್ದಂಥ ಸಮಯದಲ್ಲಿ ಅವ್ರ ಹಸುಗಳು ಆ ಹುಲ್ ತಿನ್ನೋದನ್ನು ಬಿಟ್ಟು ಆ ಕತ್ತಲ್ಲಿರೋ ಗಂಟೆಗಳನ್ನ ಸೌಂಡ್ ಮಾಡ್ತಾ ಇತ್ತಂತೆ. ಹಾಗಾಗಿ ಅಲ್ಲಿನ ಜನರು ಅಂದ್ಕೊಳ್ತಾರೆ, ಇಲ್ಲಿನ ವಿಘ್ನೇಶ್ವರನಿಗೆ ಗಂಟೆಗಳಂದರೆ ಬಹಳ ಇಷ್ಟ ಅಂತ ಅಂದ್ಕೊಂಡು ಆ ವಿಗ್ರಹದ ಸುತ್ತಮುತ್ತ ಇರೋ ಗಿಡಗಳಿಗೆ ಗಂಟೆನ ಕಟ್ತಾರೆ. ನಿಜವಾಗ್ಲೂ ಗಣೇಶನ ಗಂಟೆಗಳಂದ್ರೆ ಇಷ್ಟನಾ? ನನಗೆ ನಿಜನೇ ಅನ್ನಿಸ್ತು. ಯಾಕಂದರೆ ಅಲ್ಲಿ ಸಾವಿರಾರು ಗಂಟೆಗಳಿದೆ. ಗಣೇಶನಿಗಿಷ್ಟ ಆಗೋ ಗಂಟೆಗಳನ್ನ ಕಟ್ಟಿದರೆ ಅವನು ಆ ಭಕ್ತಾದಿಗಳ ಕೋರಿಕೆಗಳನ್ನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಈ ಚರಿತ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಿದ್ರೆ ನೀವು ಬೆಳ್ತಂಗಡಿ ಕಡೆ ಹೋದಾಗ ನಮ್ಮ ಗಣೇಶನ ದರ್ಶನ ಮಾಡ್ಕೊಂಡು ಬನ್ನಿ. ಒಂದು ನಿಮಿಷ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಚರಿತ್ರೆಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.